ಭಕ್ತರ ಪಾಲಿನ ಸಂಕಷ್ಟಹರ. ನಂಬಿದವರ ಪಾಲಿಗೆ ಈತ ಕೇವಲ ಶಿಲೆಯಲ್ಲ, ಸಾಕ್ಷಾತ್ ಮಾತನಾಡುವ ವೆಂಕಟರಮಣ. ಇದು ಈ ಹೊತ್ತಿನ ವಿಶೇಷ ದಾಸನಾಡಿ ವೆಂಕಟರಮಣ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಒಂದೇ ತಿಂಗಳಲ್ಲಿ ಬರೋಬ್ಬರಿ 840 ಸ್ವಾಣೆ ಆರತಿ ಬೆಳಗಿದ್ದ ಪುಣ್ಯಕ್ಷೇತ್ರವಿದು. ಮದುವೆ ಪ್ರಸಾದಕ್ಕೆ ಹೆಸರುವಾಸಿಯಾದ ಈ ಕ್ಷೇತ್ರದಲ್ಲಿ ದೇವರ ಅಪ್ಪಣೆ ಸಿಕ್ಕರೆ ದಾಂಪತ್ಯ ಸುಖಮಯ ಅನ್ನೋದು ಭಕ್ತರ ಅಚಲ ನಂಬಿಕೆ. ಉಡುಪಿ ಜಿಲ್ಲೆಯ ಗಡಿಭಾಗದ ಶಿರೂರು ದಾಸನಾಡಿಯಲ್ಲಿ ನೆಲೆಸಿರುವ ಈ ಮಹಾವಿಷ್ಣುವಿನ ಪವಾಡವೇ ರೋಚಕ. ಇಂತಹ ಪುಣ್ಯಕ್ಷೇತ್ರದಲ್ಲೀಗ ರಾಜಗೋಪುರ ಲೋಕಾರ್ಪಣೆಗೊಳ್ಳಲಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಅತಿ ದೊಡ್ಡ ಗ್ರಾಮಗಳಲ್ಲಿ ಶಿರೂರು ಕೂಡ ಒಂದು. 10 ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿರುವ ಶಿರೂರಿನ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವುದು ದಾಸನಾಡಿಯ ಶ್ರೀ ವೆಂಕಟರಮಣ ದೇವರು. ಸುಮಾರು 800 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ವೆಂಕಟರಮಣ ದೇವಾಲಯವು ಕ್ರಿಸ್ತಶಕ 1400ರ ಸುಮಾರಿಗೆ ನಿರ್ಮಾಣವಾಗಿರುವ ಬಗ್ಗೆ ಉಲ್ಲೇಖಗಳಿವೆ. ಈ ದೇವಸ್ಥಾನ ಸಾಧಾರಣ 800 ವರ್ಷದ ಹಿಂದಿನ ಇತಿಹಾಸವಿರುವ ದೇವಸ್ಥಾನವಾಗಿರುತ್ತದೆ. ಇದು ಬಂಟ್ ಸಮಾಜದಲ್ಲಿ ನಡೆಸಿಕೊಂಡು ಬಂದ ದೇವಸ್ಥಾನ ಆಗಿರುವುದಂತ ಹಿಂದಿನಿಂದ ತಿಳಿದುಕೊಂಡಿದ್ದೇನೆ. 2006ರಲ್ಲಿ BS ಗೋಪಾಲ್ ಶೆಟ್ಟರು ನೂತನ ಗರ್ಭಗುಡಿ ನಿರ್ಮಾಣ ಮಾಡಿ ಪ್ರತಿಷ್ಠೆ ಮಾಡಿ ಹೋಗಿದ್ದಾರೆ. 2007ರಲ್ಲಿ ನನಗೆ ಚಾರ್ಜ್ ಕೊಟ್ಟು 2007ರಿಂದ ಈ ತನಕ ಭಕ್ತಾದಿಗಳ ಸಹಕಾರದಿಂದ ಇಷ್ಟು ಅಭಿವೃದ್ಧಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ. 2022ರಲ್ಲಿ ಶಿಲಾಮಯ ತಾಮ್ರಾಜದ ಹೆಬ್ಬಾಗಿಲನ್ನು ನಿರ್ಮಾಣಗೊಂಡಿದ್ದು, ಈಗ 2026ರಲ್ಲಿ ನೂತನ ಶಿಲಾಮಯ ರಾಜಗೋಪುರವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಾವು ತಾರೀಕು 18 ಮತ್ತು 19ನೇ ತಾರೀಕಿಗೆ ಹಮ್ಮಿಕೊಂಡಿರುತ್ತೇವೆ. ದಾಸರು ಈ ಪ್ರದೇಶದಲ್ಲಿ ವೆಂಕಟರಮಣ ದೇವರನ್ನ ಆರಾಧಿಸುತ್ತಿದ್ದ ಕಾರಣದಿಂದಲೇ ಈ ಊರಿಗೆ ದಾಸನಾಡಿ ಅನ್ನೋ ಹೆಸರು ಬಂದಿದೆ ಅನ್ನೋ ಉಲ್ಲೇಖವಿದೆ. ಇದುವರೆಗೆ ಬಂಟ ಸಮುದಾಯದವರು ಆಡಳಿತ ನಡೆಸುತ್ತಿದ್ದು ಕ್ಷೇತ್ರ ಸರ್ವ ರೀತಿಯಲ್ಲಿಯೂ ಅಭಿವೃದ್ಧಿಯನ್ನ ಕಂಡಿದೆ. ಮಾತ್ರವಲ್ಲ, ದಾಸನಾಡಿಯ ಶ್ರೀ ವೆಂಕಟರಮಣ ದೇವರು ಭಕ್ತರ ಪಾಲಿನ ಇಷ್ಟಾರ್ಥ ಸಿದ್ಧಿಸುವ ಪುಣ್ಯಕ್ಷೇತ್ರ ಎನಿಸಿಕೊಂಡಿದೆ. ಹಿಂದೆ ಆ ದಾಸರು ಈ ಅಡಿಯಲ್ಲಿ ಅದನ್ನು ದೇವರ ಒಂದು ಪೂಜೆಗೆ ನಿರ್ವಹಣೆ ಮಾಡ್ಕೊಂಡು ಬಂದ ಕಾರಣ ಇದನ್ನು ದಾಸನಾಡಿ ಅಂತ ಹೇಳುವಂಥ ಒಂದು ಪ್ರತೀತಿ ಬಂತು. ಹಾಗೆ ಈ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಅದನ್ನು ದಾಸನಾಡಿ ವೆಂಕಟರಮಣ ಮೂರ್ತಿ ಎನ್ನುವಂತಹ ಒಂದು ಪ್ರತೀತಿ ಬಂದು ಭಕ್ತರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಹುಲ್ಲಿನ ಮಾಡಿನ ಪೌಳಿ ಹೆಂಚಿನ ಹೊದಿಕೆಯನ್ನ ಹೊಂದಿದ್ದ ದೇವಸ್ಥಾನ ಇಂದು ಸಂಪೂರ್ಣ ಶಿಲಾಮಯ ದೇವಾಲಯವಾಗಿ ಬದಲಾವಣೆ ಕಂಡಿದೆ. 2006ರಲ್ಲಿ ನೂತನ ಗರ್ಭಗುಡಿ ನಿರ್ಮಾಣವಾಗಿದ್ದು, 2022ರಲ್ಲಿ ತಾಮ್ರದ ಹೆಬ್ಬಾಗಿಲು ಮತ್ತು ನೂತನ ರಾಜಗೋಪುರ ಲೋಕಾರ್ಪಣೆಗೊಂಡಿತು. ಇದರ ವಾಸ್ತುಶಿಲ್ಪಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಾತ್ರವಲ್ಲ, 15 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಎನ್ನುವುದು ಕ್ಷೇತ್ರದ ಹೆಮ್ಮೆ. ಇದು ಭಾರಿ ಪುರಾತನ ದೇವಸ್ಥಾನ. ಸಾಧಾರಣ 800 ವರ್ಷ ಇತಿಹಾಸವುಳ್ಳ ದೇವಸ್ಥಾನ. ಈಗ ಸಾಧಾರಣ ಈ ಹತ್ತಿರ ಯಾವ ದೇವಸ್ಥಾನವೂ ಇಷ್ಟು ಪೂರ್ಣ ಶಿಲಾಮಯ ದೇವಸ್ಥಾನ ಎಲ್ಲಿಯೂ ನೋಡಲಿಕ್ಕಿಲ್ಲ. ಆದರೆ ಇಲ್ಲಿ ನಮ್ಮ ವೆಂಕಟರಮಣ ದೇವಸ್ಥಾನ ಪೂರ್ಣ ಶಿಲಾಮಯ ದೇವಸ್ಥಾನವಾಗಿದೆ. ಅದು ಅಲ್ಲದೆ ಈವನ್ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರು ಇದರ ವಾಸ್ತು ಶಿಲ್ಪ ಇದನ್ನೆಲ್ಲ ನೋಡಿ ಭಾರಿ ಮೆಚ್ಚುಗೆ ಪಟ್ಟು ನಮಗೆ 15 ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ. ದಾಸನಾಡಿ ವೆಂಕಟರಮಣ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಅಭಿವೃದ್ಧಿ ಹೊಂದಿದೆ. ಸಾರ್ವಜನಿಕರ ನೆರವಿಂದ ಹಾಗೂ ದಾನಿಗಳ ನೆರವಿಂದ ರಾಜಗೋಪುರವನ್ನು ಉದ್ಘಾಟನೆ ಮಾಡಲಿಕ್ಕೆ ಈಗಾಗಲೇ ತಯಾರಿ ನಡೆಸಿದ್ದೇವೆ. ಇದೇ ರೀತಿ ಎಲ್ಲರೂ ಮುಂದೆ ಸಹಕಾರ ಮಾಡಿ ಈ ದೇವಸ್ಥಾನ ಇನ್ನೂ ಜನಪ್ರಿಯವಾಗಲಿ ಅಂತ ಆಶಿಸ್ತೇನೆ. ದಾಸನಾಡಿಯ ದೇವರನ್ನ ಭಕ್ತರು ಮಾತನಾಡುವ ವೆಂಕಟರಮಣ ಎಂದೇ ಕರೆಯುತ್ತಾರೆ. ಇಲ್ಲಿ ಮದುವೆಯ ಪ್ರಸಾದ ನೋಡುವುದು ಬಹಳ ವಿಶೇಷ. ದೇವಸ್ಥಾನದಲ್ಲಿ ನಿಶ್ಚಯವಾದ ಮದುವೆಗಳು ಯಶಸ್ವಿಯಾಗಿ ನಡೆಯುತ್ತವೆ ಅನ್ನೋ ನಂಬಿಕೆಯಿಂದಲೇ ಭಕ್ತರು ಪ್ರಸಾದ ಪಡೆಯುವ ಮೂಲಕ ಸಮಾಧಾನ ಪಡಿತಾ ಇದ್ದಾರೆ. ಇಲ್ಲಿ ಪ್ರಸಾದ ಸಿಕ್ಕಿದರೆ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಇಲ್ಲಿ ಮದುವೆ ಭಾರಿ ವಿಜೃಂಭಣೆ. ಎಲ್ಲರೂ ಬಂದು ಇಲ್ಲಿ ಮದುವೆ ಎಲ್ಲ ತುಂಬ ದೊಡ್ಡ ಮದುವೆ ಎಲ್ಲ ಇಲ್ಲಿ ನಡೀತಾ ಇತ್ತು. ಹಾಗೆ ವೆಂಕಟರಮಣ ಮತ್ತು ಪ್ರಸಾದ ನೋಡಿ ಇಲ್ಲಿ ಪ್ರಸಾದ ಆದ ನಂತರ ಅವರು ಮದುವೆ ನಿಶ್ಚಯ ಮಾಡ್ತಾರೆ. ಎಲ್ಲರೂ ಇಲ್ಲಿ ವೆಂಕಟರಮಣ ಮದುವೆಗೆ ಪ್ರಸಾದ ಕೊಟ್ಟ ನಂತರ ಅದು ಭಾರಿ ಅಭಿವೃದ್ಧಿ ಆಗ್ತದೆ. ಅವರು ದಂಪತಿ
ದಂಪತಿಗಳಾಗಿ ಭಾರಿ ಅಭಿವೃದ್ಧಿ ಕಾಣ್ತದೆ. ದಾಸನಾಡಿ ಕ್ಷೇತ್ರದ ಮತ್ತೊಂದು ಅಚ್ಚರಿ ಎಂದರೆ ಇಲ್ಲಿನ ಸೋಣೆ ಆರತಿ. ಕಳೆದ ಬಾರಿ ಒಂದೇ ತಿಂಗಳಲ್ಲಿ ದಾಖಲೆಯ 840 ಸೋಣೆ ಆರತಿಗಳು ನಡೆದಿವೆ. ಇಷ್ಟೊಂದು ಸಂಖ್ಯೆಯಲ್ಲಿ ಸೋಣೆ ಆರತಿ ನಡೆಯುವುದು ವಿರಳಾತಿ ವಿರಳ. ಅಷ್ಟೇ ಅಲ್ಲದೆ ಕೊರೋನಾ ಕಾಲಘಟ್ಟದಲ್ಲಿಯೂ ದೇವಸ್ಥಾನದ ಕಾಮಗಾರಿ ಯಾವುದೇ ವಿಘ್ನಗಳಿಲ್ಲದೆ ನಡೆದಿದೆ. ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ಅತ್ಯಂತ ವಿಶೇಷವಾಗಿದ್ದು ಭಕ್ತರು 4 ಗಂಟೆಯಿಂದಲೇ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡಿತಾ ಇದ್ದಾರೆ. ಸದ್ಯ ದೇವಸ್ಥಾನದಲ್ಲಿ ನೂತನ ಶಿಲಾಮಯ ರಾಜಗೋಪುರ ನಿರ್ಮಾಣವಾಗಿದ್ದು ಏಪ್ರಿಲ್ 18 ಮತ್ತು 19ರಂದು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಉಡುಪಿ ಅಧೋಕ್ಷಜ ಪೇಜಾವರ ಮಠದ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರಿಂದ ಲೋಕಾರ್ಪಣೆ ನಡೆಯಲಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸೋಣೆ ಆರತಿ ಅಂತ ಆಗ್ತದೆ. ನಾವು ಏನು ಲೆಕ್ಕಾಚಾರವನ್ನು ನೋಡಿದಾಗ ಪ್ರತಿ ವರ್ಷ ಈ ಸೋಣೆ ಆರತಿ ಸೇವೆ ಅನ್ನೋದು ವರ್ಷದಿಂದ ವರ್ಷ ಜಾಸ್ತಿ ಆಗ್ತದೆ ವಿನಃ ಕಡಿಮೆ ಆಗ್ತಾ ಇಲ್ಲ. ಹಾಗೆ ವರ್ಷಕ್ಕೊಮ್ಮೆ ನಮ್ಮ ವೈಕುಂಠ ಏಕಾದಶಿ ದಿನ ನಾವು ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನದ ಉತ್ತರ ದಿಕ್ಕಿನ ದ್ವಾರವನ್ನು ಓಪನ್ ಮಾಡ್ತೇವೆ, ಯಾವ ರೀತಿ ತಿರುಪತಿಯ ಸಿಸ್ಟಮಲ್ಲಿ. ಆವಾಗ ಬೆಳಿಗ್ಗೆ 4 ಗಂಟೆ 3 ಗಂಟೆಗೆ ಭಕ್ತರು ಇಲ್ಲಿ ಸಾಲಾಗಿ ನಿಂತಿರ್ತಾರೆ. ತುಂಬ ಪುರಾತನವಾದಂಥ ಶ್ರೀ ವೆಂಕಟರಮಣ ದೇವಸ್ಥಾನ ದಾಸನಾಡಿ ಶಿರೂರು. ಇಲ್ಲಿಯ ಒಂದು ದೇವಸ್ಥಾನ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಈಗಾಗಲೇ ಸಂಪೂರ್ಣ ಶಿಲಾಮಯಗೊಂಡಿದ್ದು ಹಲವಾರು ಧಾರ್ಮಿಕ ಚಟುವಟಿಕೆಗಳು ಈ ಒಂದು ದೇಗುಲದಲ್ಲಿ ನಡೀತಾ ಇದೆ. ಅಂತೆಯೇ ಏಪ್ರಿಲ್ 18, 19ರಂದು ರಾಜಗೋಪುರ ಲೋಕಾರ್ಪಣೆಗೊಳ್ಳುವಂಥ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆಡಳಿತ ಮಂಡಳಿಯ ವಿಶೇಷ ಕಾಳಜಿ, ದಾನಿಗಳು, ಭಕ್ತರ ಸಹಕಾರದೊಂದಿಗೆ ಶಿರೂರಿನ ದಾಸನಾಡಿಯ ಶ್ರೀ ವೆಂಕಟರಮಣ ದೇವಸ್ಥಾನ ಸರ್ವ ರೀತಿಯಲ್ಲಿ ಅಭಿವೃದ್ಧಿಯನ್ನ ಕಂಡಿದೆ. ಮಾತ್ರವಲ್ಲ, ಅಕ್ಷರಶಃ ಭಕ್ತರ ಪಾಲಿಗೆ ಕಾಮಧೇನು. ಏಪ್ರಿಲ್ 18 ಹಾಗೂ 19ರಂದು ನಡೆಯುವ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಅನಿಲ್ ಗುಣ್ಮಿ ಜೊತೆ ದರ್ಶನ್ ಶೆಟ್ಟಿ, ನರ್ಕಳಿ, ನ್ಯೂಸ್ ನೆಕ್ಸ್ಟ್, ಬೈಂದೂರು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.